ಇವತ್ತು ಕರ್ನಾಟಕ ಸರ್ಕಾರದ 2025ರ SSLC ರಿಸಲ್ಟ್ ಅನೌನ್ಸ್ ಅನ್ನ ಮಾಡಿದ್ರು. ಸೊ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಫುಲ್ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ. ಟೋಟಲ್ 66% ಜನ ಪಾಸ್ ಆಗಿದ್ರೆ, ಇನ್ನು 34% ಜನ ಫೇಲ್ ಆಗಿದ್ದಾರೆ. ಸೊ 625ಕ್ಕೆ 625 ಈ ಬಾರಿ 22 ಜನ ತಗೊಂಡಿದ್ದಾರೆ. ಹೌದು, ಈಗ ನಿಮಗೆ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಕೂಡ ರಿಸಲ್ಟ್ ಅನ್ನ ನೋಡಿರ್ತೀರಾ. ಇನ್ನು ಕೆಲವರಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಏನ್ ಮಾಡಬೇಕು ಅಂತ ಹೇಳಿ ನಿಮಗೆ ಟೆನ್ಷನ್ ಆಗ್ತಿದ್ರೆ, ಈ ಬಾರಿ ಯಾರು ಕೂಡ ಆಫ್ಲೈನ್ ಅಲ್ಲಿ ಏನೂ ಕೂಡ ಮಾಡೋ ಹಾಗಿಲ್ಲ. ಸೊ ಸರ್ಕಾರದಿಂದನೇ ಒಂದು ಆಪ್ ಅನ್ನ ಜನರೇಟ್ ಮಾಡಿದ್ದಾರೆ. ಸೊ ರಿವ್ಯಾಲ್ಯೂಷನ್ಗೋಸ್ಕರ ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ನೀವು ಅಪ್ಲೈನ ಮಾಡಬಹುದು. ಸೊ ಅದ್ರ ಮುಖಾಂತರ ನೀವು ರಿವ್ಯಾಲ್ಯೂಷನ್ಗೂ ಕೂಡ ಹಾಕಬಹುದು. ಸೊ ಅದಕ್ಕೆ ಶುಲ್ಕವನ್ನ ಕೂಡ ಇಟ್ಟಿರ್ತಾರೆ. ಆದ್ರೆ ಫೇಲ್ ಆಗಿರೋರಿಗೆ ಏನಂತ ಹೇಳಿದ್ರೆ, ಈಗ 2 ಬಾರಿ ರೀ ಎಕ್ಸಾಮ್ ಇದೆ. ಪ್ರತಿ ವರ್ಷ 1 ಬಾರಿ ರೀ ಎಕ್ಸಾಮ್ ಇರ್ತಿತ್ತು, ಆದ್ರೆ ಈ ಬಾರಿ 2 ಸಲ ರೀ ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ. ಸೊ ಆ ರೀ ಎಕ್ಸಾಮ್ಗೆ ಯಾವುದೇ ರೀತಿಯಾದಂತಹ ದುಡ್ಡು ಇರೋದಿಲ್ಲ. ಫ್ರೀ ಆಗಿ ಹೋಗಿ ನೀವು ರೀ ಎಕ್ಸಾಮ್ ಅನ್ನ ಬರೀಬಹುದು. ಎಲ್ಲರೂ ಕೂಡ ಫ್ರೀ ಆಗಿ ರೀ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಫೇಲ್ ಆಗಿರೋರು. ಸೊ ಮೊದಲ ರೀ ಎಕ್ಸಾಮ್ ಯಾವತ್ತು ಅಂತ ಹೇಳಿದ್ರೆ ಮೇ 26ಕ್ಕೆ ಮೊದಲ ರೀ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ಜೂನ್ 2ರವರೆಗೆ ನಡೀತದೆ. ಸೊ 6 ಸಬ್ಜೆಕ್ಟ್ ಇರೋದ್ರಿಂದ 26ರಿಂದ ಜೂನ್ 2ರವರೆಗೂ ಮೊದಲ ರೀ ಎಕ್ಸಾಮ್ ಇರ್ತದೆ. ಸೊ ಅದರಲ್ಲೂ ಕೂಡ ಯಾರಾದ್ರೂ ಫೇಲ್ ಆದ್ರೆ ಅವರಿಗೆ ಮತ್ತೊಂದು ರೀ ಎಕ್ಸಾಮ್ ನಡೀತದೆ. ಅದು ಜೂನ್ 23ರಿಂದ ಜೂನ್ 30ರವರೆಗೆ ನಡೀತದೆ. ಇದು ಫೈನಲ್ ಆಗಿರ್ತದೆ. ಸೊ ಈ ವರ್ಷ 2 ಬಾರಿ ರೀ ಎಕ್ಸಾಮ್ ಇರೋದ್ರಿಂದ ಎಲ್ಲರೂ ಕೂಡ ಪಾಸ್ ಹೋಗುವಂತಹ ಚಾನ್ಸಸ್ಗಳು ಜಾಸ್ತಿ ಆಗಿರ್ತದೆ. ಯಾರ್ಯಾರು ಫೇಲ್ ಆಗಿದ್ದೀರಾ ಯಾರು ಕೂಡ ಬೇಜಾರು ಮಾಡ್ಕೊಬೇಡ್ರಿ. ಮತ್ತೆ ಯಾವುದೇ ಅಮೌಂಟ್ ಅನ್ನು ಕೂಡ ಕಟ್ಟುವಂತೆ ಇಲ್ಲ. ಜಸ್ಟ್ ನೀವು ರೀ ಎಕ್ಸಾಮ್ಗೆ ಅಪ್ಲೈ ಅನ್ನ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಟರೆ ನೀವೇನು ದುಡ್ಡನ್ನ ಕಟ್ಟುವಂತೆ ಇರೋದಿಲ್ಲ. ರೀ ಎಕ್ಸಾಮ್ಗೆ ಹೋಗಿ ಅಟೆಂಡ್ ಅನ್ನ ಮಾಡಿ. ರಿವ್ಯಾಲ್ಯೂಯೇಷನ್ ಮಾಡೋರಾಗಿರ್ಬೋದು ಅಥವಾ ರೀಕೌಂಟಿಂಗ್ ಮಾಡಿಸೋರಾಗಿದ್ದರೆ ಅವರಿಗೆ ಒಂದು ಆ್ಯಪ್ ಅನ್ನ ಜನರೇಟ್ ಮಾಡಿದ್ದಾರೆ. ಆ ಆ್ಯಪ್ನ ಮುಖಾಂತರ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ನೀವು ಅಲ್ಲಿ ಹಾಕ್ಬಿಟ್ಟು ನಂತರ ಆ ಆ್ಯಪ್ ಅಲ್ಲಿ ನಿಮಗೆ ರೀಕೌಂಟಿಂಗ್ ಆಗಬೇಕಾ ಅಥವಾ ರಿವ್ಯಾಲ್ಯೂಯೇಷನ್ ಆಗಬೇಕಾ ಅಂತ ಹೇಳಿ ಕೂಡ ನೀವು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ರಿವ್ಯಾಲ್ಯೂಯೇಷನ್ಗೂ ಕೂಡ ಹಾಕ್ಬೋದು. ಇಷ್ಟು ದಿನಗಳ ಕಾಲ ನಾವು ಕಾಪಿಯನ್ನು ತರಿಸ್ಕೋಬೇಕಿತ್ತು, ಅದಕ್ಕೆ ಕಾಯಬೇಕಿತ್ತು. ಆ ಥರ ಯಾವುದೇ ರೂಲ್ಸ್ಗಳು ಇಲ್ಲ. ತುಂಬಾ ಈಸಿಯಾಗಿ ಮಾಡಿದ್ದಾರೆ ಈ ಸರಿ. ಸೊ ನೀವು ತುಂಬಾ ಈಸಿಯಾಗಿ ನಿಮ್ಮ ರಿವ್ಯಾಲ್ಯೂಯೇಷನ್ ಅನ್ನ ಮಾಡಬಹುದು. ಮತ್ತೆ ನನಗೆ ತುಂಬಾ ಕಡಿಮೆ ಅಂಕ ಬಂದಿದೆ ಅಂತ ಹೇಳಿ ನಿಮಗೆ ಏನಾದರೂ ಅನಿಸಿದ್ರೆ ನೀವು ಮತ್ತೆ ಎಕ್ಸಾಮ್ ಅನ್ನ ತಗೊಂಡು ಬರೆದು ತುಂಬಾ ಅಂಕಗಳನ್ನು ಪಡ್ಕೋಬಹುದು. ಪಾಸ್ ಆಗಿರೋರು ಕೂಡ ನನಗೀಗ 80 ಬಂದಿದೆ. ಸೊ ನನಗೆ 80ನೇ ಬರೆಯೋಕ್ಕಾಯ್ತು, ಅಲ್ಲಿ ಟೈಮ್ ಸಾಕ್ಲಾಗಲಿಲ್ಲ, ಅದು ಇದು ಅಂತ ರೀಸನ್ಗಳು ಇದ್ರೆ ನೀವು ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಮತ್ತೆ ಎಕ್ಸಾಮ್ ಬರೆದು ಜಾಸ್ತಿ ಮಾರ್ಕ್ಸ್ ತಗೋತೀನಿ ಅಂತ ಹೇಳಿದ್ರೆ ಅದು ಹಾಗೂ ಕೂಡ ನೀವು ಎಕ್ಸಾಮ್ ಅನ್ನ ಬರೆದು ನಿಮಗೆ ಬೇಕಿರುವಂತಹ ಮಾರ್ಕ್ಸ್ಗಳನ್ನು ಕೂಡ ಪಡ್ಕೋಬಹುದು. ಈ ಬಾರಿ ತುಂಬಾ ಈಸಿಯಾಗಿ ಮಾಡಿದ್ದಾರೆ. ತುಂಬಾ ಸ್ಪಷ್ಟವಾಗೂ ಕೂಡ ರಿಸಲ್ಟ್ ಬಂದಿದೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಫೇಲ್ ಆಗಿರೋರು ದಯವಿಟ್ಟು ಧೈರ್ಯವನ್ನು ಕಳ್ಕೋಬೇಡಿ. ನಿಮಗೆ ಮತ್ತೆ 2 ಚಾನ್ಸ್ಗಳು ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಫೇಲ್ ಅನ್ನೋದು ಕೂಡ ಬರಲ್ವಂತೆ. ಈ ಸಲ ಮಾರ್ಕ್ಸ್ ಕಾರ್ಡಲ್ಲಿ ಫ್ರೆಷರ್ ಅಂತಾನೆ ಬರ್ತದೆ. ಸೊ 2 ಎಕ್ಸಾಮ್ಗಳನ್ನ ಹೆದರಿಸ್ಬಿಟ್ಟು ನಿಮ್ಮ ಒಂದು ಏನು ಫೇಲ್ ಆಗಿದೆಯೋ ಆ ಸಬ್ಜೆಕ್ಟ್ ಅನ್ನ ಪಾಸ್ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್.